ಶಿರಸಿಯಲ್ಲಿ ಉತ್ತರ ಕನ್ನಡ ಕೈ ಅಭ್ಯರ್ಥಿ ಅಂಜಲಿ ಈಗ ಬಿರುಸಿನ ಪ್ರಚಾರಕ್ಕೆ ಇಳಿದಿದ್ದಾರೆ. ಸಾಧ್ವಿ ದಿಗಂಬರ ಜೈನ ಮಠಕ್ಕೆ ಅಂಜಲಿ ನಿಂಬಾಳ್ಕರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಬಿಸಿಲಲ್ಲೂ ಕೂಡ ಬಿರುಸಿನ ಪ್ರಚಾರ ಮುಂದುವರೆದಿದೆ. ಸಾಧ್ವಿ ದಿಗಂಬರ ಜೈನ ಮಠಕ್ಕೆ ಅಂಜಲಿ ನಿಂಬಾಳ್ಕರ್ ಭೇಟಿಯನ್ನ ಕೊಟ್ಟು ನೇಮಿನಾಥ ಸ್ವಾಮಿ ಆಮ್ರ ಕೂಷ್ಮಾಂಡಿನಿ ಬಸದಿಗೆ ಕೂಡ ವಿಸಿಟ್ ಮಾಡಿದ್ದಾರೆ. ಪೂಜೆಯನ್ನ ಸಲ್ಲಿಸಿ ಗಜಕೇಸರಿ ಪೀಠಕ್ಕೆ ನಮಸ್ಕಾರ ಮಾಡಿದ್ದಾರೆ ಅಂಜಲಿ. ಶಿರಸಿಯಲ್ಲಿ ಉತ್ತರ ಕನ್ನಡ ಕೈ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಬಿಸಿಲಲ್ಲೂ ಕೂಡ ಬಿರುಸಿನ ಪ್ರಚಾರವನ್ನ ಮಾಡ್ತಿದ್ದಾರೆ. ಮನೆ ಮನೆಗೆ ತೆರಳುತ್ತಿದ್ದಾರೆ, ಕಾರ್ಯಕರ್ತರನ್ನ ಭೇಟಿ ಮಾಡ್ತಿದ್ದಾರೆ. ಇತ್ತ ಸಾಧ್ವಿ ದಿಗಂಬರ ಜೈನ ಮಠಕ್ಕೂ ಕೂಡ ಅಂಜಲಿ ನಿಂಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ. ನೇಮಿನಾಥ ಸ್ವಾಮಿ ಆಮ್ರ ಕುಷ್ಮಾಂಡಿನಿ ಬಸದಿಗೂ ಕೂಡ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ. ಗಜಕೇಸರಿ ಪೀಠಕ್ಕೂ ಕೂಡ ನಮಸ್ಕಾರ ಮಾಡಿದ್ದಾರೆ ಕೈ ಅಭ್ಯರ್ಥಿ ಆಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು. मराठी एवढं चांगलं येतं म्हणून आम्ही महाराष्ट्राचा म्हणजे जन्म आमचा महाराष्ट्राचा आणि मग आम्ही तर फिरत आम्ही धुळे अभी क्या इलेक्शन में है ना है ಸಾಧ್ವಿ ದಿಗಂಬರ ಜೈನ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ನೇಮಿನಾಥ ಸ್ವಾಮಿ ಆಮ್ರ ಕೂಷ್ಮಾಂಡಿನಿ ಬಸದಿಗೂ ಕೂಡ ವಿಸಿಟ್ ಮಾಡಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು. ಈಗಾಗಲೇ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಪೈಪೋಟಿ ಇದೆ. ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಒಂದಷ್ಟು ಆಕಾಂಕ್ಷೆ ಆಗಿದ್ರು. ಆದರೆ ಈಗ ಸಿಕ್ಕಿರುವಂಥದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿದೆ. ಅವರ ಎದುರಾಳಿಯಾಗಿ ಈಗ ಉತ್ತರ ಕನ್ನಡದಲ್ಲಿ ಕೈ ಅಭ್ಯರ್ಥಿಯಾಗಿ ಅಂಜಲಿ ನಿಂಬಾಳ್ಕರ್ ಅವರು ಅಖಾಡದಲ್ಲಿದ್ದಾರೆ. ಮರಾಠ ಸಮುದಾಯದ ನಾಯಕಿ, ಖಾನಾಪುರದಲ್ಲಿ ಶಾಸಕಿಯಾಗಿ ಕಾರ್ಯನಿರ್ವಹಿಸಿದಂಥವರು, ಸಾಕಷ್ಟು ಬೆಂಬಲ ಕೂಡ ಇದೆ. ಅದರಲ್ಲೂ ಕೂಡ ವೃತ್ತಿಯಲ್ಲಿ ವೈದ್ಯರಾಗಿದ್ದಂಥವರು, ಸ್ತ್ರೀ ರೋಗ ತಜ್ಞರು ಕೂಡ. ಹಾಗಾಗಿ ಅವರಿಗೆ ಸಾಕಷ್ಟು ಬೆಂಬಲ ಕೂಡ ಇದೆ. ಆದರೂ ಕೂಡ ಪೈಪೋಟಿಯನ್ನು ಕೊಡುವಂಥ ನಿಟ್ಟಿನಲ್ಲಿ, ಪ್ರಚಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದಾರೆ, ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ಕೊಡ್ತಿದ್ದಾರೆ. ಖಾನಾಪುರ, ದೇವಗಿತ್ತಿ, ಹೀಗೆ ಪ್ರತಿಯೊಂದು ಊರಿಗೆ ಕೂಡ ತೆರಳಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು. ಈ ಬಾರಿ ನಮ್ಮ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಗಳು ನಿಮ್ಗೆ ಗೊತ್ತೇ ಇದೆ. ಹಾಗಾಗಿ ಆ ಗ್ಯಾರಂಟಿಗಳ ಉಪಯೋಗವನ್ನು ನೀವು ಪಡ್ಕೊಂಡಿದ್ದೀರಾ. ಇನ್ನೂ ಕೂಡ ನಾವು ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು, ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅಂದರೆ ನನ್ನನ್ನು ಸಂಸದೀಯಾಗಿ ಆಯ್ಕೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರವನ್ನು ಅಂಜಲಿ ನಿಂಬಾಳ್ಕರ್ ಅವರು ಕೈಗೊಂಡಿದ್ದಾರೆ. ಅತ್ತ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪ್ರಚಾರವನ್ನು ನಡೆಸ್ತಾ ಇದ್ದರೆ, ಇತ್ತ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಮರಾಠ ಸಮುದಾಯದ ನಾಯಕಿ, ಬೇರೆ ಬೇರೆ ತಮ್ಮ ಸಮುದಾಯ ಮಾತ್ರವಲ್ಲ ಬೇರೆ ಬೇರೆ ಸಮುದಾಯದ ಮತಗಳನ್ನು ಕೂಡ ಸೆಳೆಯುವಂಥ ನಿಟ್ಟಿನಲ್ಲಿ ದೇವಸ್ಥಾನಗಳು, ಅದೇ ರೀತಿಯಾಗಿ ಒಂದಷ್ಟು ಮಠ ಮಂದಿರಗಳಿಗೂ ಕೂಡ ಭೇಟಿಯನ್ನು ಕೊಡ್ತಿದ್ದಾರೆ. ಕಾರ್ಯಕರ್ತರ ಜೊತೆ ಬೆರೀತಾ ಇದ್ದಾರೆ, ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಈ ಮೂಲಕ ಈಗ ಶಿರಸಿಯ ಉತ್ತರ ಕನ್ನಡದಲ್ಲೂ ಕೂಡ ಒಂದಷ್ಟು ಬಿರುಸಿನ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಸಾಧ್ವಿ ದಿಗಂಬರ ಜೈನ ಮಠಕ್ಕೂ ಕೂಡ ಅಂಜಲಿ ನಿಂಬಾಳ್ಕರ್ ಅವರು ಭೇಟಿಯನ್ನ ಕೊಟ್ಟು ಪೂಜೆ ಸಲ್ಲಿಸಿ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ.